ನಮಸ್ಕಾರ ಸ್ನೇಹಿತರೆ, ಮಲೆನಾಡ ಪರಿಸರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು, DM ಮಾಡ್ತಾಯಿದ್ರು, ಸರ್ ಕರಡಿ ನಮ್ಮ ಬಬ್ರು ವಾಹನ ಆನೆ ಈಗ ಹೇಗಿದ್ದಾನೆ, ಅವನ ಆರೋಗ್ಯದ ಬಗ್ಗೆ ತಿಳಿಸಿ, ಹಾಗೆ ಅವನ ಕಾರ್ಯಾಚರಣೆಗೆ ತರಬೇತಿ ಪಡ್ತಾ ಇದ್ದಾನೆ, ಹೇಗಿದ್ದಾನೆ ಅಂತೇಳಿ ಮಾಹಿತಿ ಕೊಡಿ ಅಂತೇಳಿ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು. ಆದ ಕಾರಣ ಇದೊಂದು ಸ್ಪೆಷಲ್ ವಿಡಿಯೋ ನಮ್ಮ ಕರಡಿ ಅಲಿಯಾಸ್ ಬಬ್ರು ವಾಹನ ಆನೆ ಬಗ್ಗೆ ಮಾಡ್ತಾಯಿದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಒಂದು ಕಾಲದಲ್ಲಿ ಏನು ಸಕಲೇಶಪುರ ಭಾಗದಲ್ಲಿ ತುಂಬ ಒಂದು ಭಯದ ವಾತಾವರಣ ಸೃಷ್ಟಿಸಿದ್ದ ನಮ್ಮ ಕರಡಿ ಅಲಿಯಾಸ್ ಬಬ್ರು ವಾಹನ ಈಗ ತುಂಬ ಸೌಮ್ಯ ಸ್ವಭಾವವಾಗಿದ್ದಾನೆ, ಹಾಗೂ ತುಂಬ ಸಾಧುವಾಗಿದ್ದಾನೆ. ಅದ್ರ ಜೊತೆ ನೀವು ಕರಡಿ ಆನೆ ಮಾವುತರಾದ ನಮ್ಮ ಕರಿಯಣ್ಣ ಅವ್ರನ್ನೂ ಸಹ ನೋಡ್ಬೋದು. ಒಂದು ತುಂಬ ಚೆನ್ನಾಗಿ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಆದ ನಂತರ ಒಂದು ದಂತಗಳು ಸಹ ನೋಡ್ಬೋದು, ಇವಾಗ ಬೆಳೀತಾ ಇದೆ. ಅವನಿಗಿನ್ನ 1 ವರ್ಷ ಅಷ್ಟೇ ಟೈಮ್ ಆಗಿರೋದ್ರಿಂದ ಅವನ್ನ ಸೆರೆ ಹಿಡಿದು 1 ವರ್ಷ ಅಷ್ಟೇ ಆಗಿರೋದು. ಆದ ಕಾರಣ ಅವನಿನ್ನ ಮೈಕಟ್ಟು ಎಲ್ಲ ಇನ್ನೂ ದಪ್ಪ ಆಗುತ್ತೆ. ಸದ್ಯಕ್ಕೆ ಇನ್ನೂ ಒಂದು 3-4 ವರ್ಷ ಸಮಯ ಬೇಕು ಅವನಿಗೆ. 3-4 ವರ್ಷ ಸಮಯದ ನಂತರ ಅವ್ನ ಮೈಕಟ್ಟು ಎಲ್ಲ ತುಂಬಾ ದಪ್ಪ ಆಗುತ್ತೆ. ಇವಾಗ ನೋಡ್ಬೋದು, ಒಂದು ಒಳ್ಳೆಯ ರೀತಿಯೊಂದು ಟ್ರೈನಿಂಗ್ ಅಂತೂ ನಡೀತಾ ಇದೆ. ನಮ್ಮ ಕೊಡಗು ಜಿಲ್ಲೆ ಏನು ಕುಶಾಲನಗರ ಏನಿದೆ, ಕುಶಾಲನಗರ ದುಬಾರೆ ಕ್ಯಾಂಪ್ಗೆ ನೀವು ವಿಸಿಟ್ ಮಾಡಿದ್ರೆ ಕರಡಿ ಬಬ್ರು ವಾಹನನ ನೀವು ಪ್ರತಿನಿತ್ಯ ನೋಡ್ಬೋದು. ಹಾಗೆ ಕರಿಯಣ್ಣ ಅವ್ರು ಸಹ ಇರ್ತಾರೆ, ಅವ್ರ ಜೊತೆ ನೀವು ಮಾತಾಡ್ಬೋದು, ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೋದು. ಅವನಿಗೆ ಎಷ್ಟು kg ಆಹಾರವನ್ನು ನೀಡ್ತಾ ಇದ್ದಾರೆ, ಹಾಗೂ ಅವನು ಹೇಗಿದ್ದಾನೆ ನೋಡ್ತಾ ಇರ್ಬೋದು. ಇವನು ಎಷ್ಟು ಚೆನ್ನಾಗಿ ಟ್ರೈನ್ ಆಗ್ತಿದ್ದಾನೆ ಅಂದರೆ, ಜನಗಳ ವಾಸನೆ ಕಂಡ್ರೆ ಓಡಿಸ್ಕೊಂಬರ್ತಾ ಇದ್ದಾನೆ. ಇವಾಗ ನೋಡಿ, ಜನಗಳಿಗೆ ಆಶೀರ್ವಾದ ಮಾಡ್ತಾನೆ. ಅಷ್ಟು ಒಂದು ಬದಲಾಗಿದ್ದಾನೆ, ಒಂದು ಸೌಮ್ಯ ಸ್ವಭಾವ ಆಗಿದೆ. ಇನ್ನೂ ಸ್ವಲ್ಪ ಟೈಮ್ ಬೇಕು, ಇನ್ನೊಂದು ವರ್ಷ ಟೈಮ್ ಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತೀನಿ. ಇನ್ನೊಂದು ವರ್ಷ ಟೈಮ್ ಸಿಕ್ಕಿದ್ರೆ ಅವನು ಕಾರ್ಯಾಚರಣೆಗೆಲ್ಲ ಈಗ ರೆಡಿ ಆಗ್ಬೋದು ಅಂತ ಅನ್ನಿಸ್ತಿದೆ. ಹಾಗೆ ಏನು ಮೌಂಟೇನ್ ಇದ್ದಾನೆ ಅಲಿಯಾಸ್ ಭೀಷ್ಮ ಆನೆ, ಅವನು ಆಲ್ರೆಡಿ ರೆಡಿ ಆಗಿದ್ದಾನೆ. ಇವಾಗ ಅವನ್ನ ಸೆರೆ ಹಿಡಿದು ಒಂದು 2021ರಲ್ಲಿ ಸೆರೆ ಹಿಡಿದಿರೋದು ಒಂದು 4-5 ವರ್ಷ ಆಗಿದೆ. ಅವನು ತುಂಬ ಚೆನ್ನಾಗಾಗಿದ್ದಾನೆ. ಅವನು ಸದ್ಯದಲ್ಲೇ ಕಾಡಾನೆ ಕಾರ್ಯಾಚರಣೆಗಳಿಗೆ ಅಥವಾ ಹುಲಿ ಕಾರ್ಯಾಚರಣೆಗೆಲ್ಲ ಕರ್ಕೊಂಡು ಬರ್ತಾರೆ. ಸೊ ಇವಾಗ ನೋಡ್ಬೋದು, ಕರಡಿ ಆನೆನ ನೀವು ನೋಡಿದ್ರೆ ಮುಖ್ಯವಾಗಿ ಅವನ ಮುಖಲಕ್ಷಣ ಅಂತೂ ತುಂಬಾ ಚೆನ್ನಾಗಿದೆ. ಅವನ ಮುಖನೇ ಒಂದು ಏನಿಲ್ಲ ಅಂದರೂ ಒಂದು 3 ಅಡಿ ಅಷ್ಟು ಅಗಲ ಇದೆ. ಆಮೇಲೆ ಅವನ ಹಾವ ಭಾವ ಎಲ್ಲ ನೋಡ್ಬೋದು. ಆಮೇಲೆ ದಂತಗಳು ತುಂಬ ಉದ್ದ ಚೆನ್ನಾಗಿ ಬೆಳೆದಿದ್ದಾವೆ. ಮೊದಲಿಗಿಂತ ತುಂಬ ಚೆನ್ನಾಗಾಗ್ತಾನೆ. ಇನ್ನೂ ಸ್ವಲ್ಪ ಟೈಮ್ ಬೇಕು. ಇನ್ನೂ ಒಂದು 3-4 ವರ್ಷ ಟೈಮ್ ಸಿಕ್ಕಿದ್ರೆ ಏನು ನಮ್ಮ ಶ್ರೀಕಂಠ ಆನೆ ಇದ್ದಾನೆ, ಶ್ರೀಕಂಠ ಆನೆ ಹಾಗೆ ಕಾಣಿಸುವ ಎಲ್ಲ ಲಕ್ಷಣ ಇದೆ. ಆಮೇಲೆ ಧೈರ್ಯದ ಬಗ್ಗೆ ನಾವು ಮಾತೇ ಆಡೋಂಗಿಲ್ಲ, ಯಾಕಂದರೆ ನಿಮ್ಗೆಲ್ರಿಗೂ ಗೊತ್ತು, ಅಂಥ ದಿಗ್ಗಜ ಅಭಿಮನ್ಯು ಜೊತೆ ಫೈಟ್ ಕೊಟ್ಟಿರೋ ಅಂಥ ಆನೆ. ಹಾಗೂ ನಮ್ಮ ಧನಂಜಯ, ಸುಗ್ರೀವ, ಭೀಮ ಆನೆಗಳೆಲ್ಲ ಕರಡಿನ ಕೇವಲ ಅವನ ಮುಖ ನೋಡಿಯೇ ಓಡೋಗ್ಬಿಟ್ಟಿರುತ್ತೆ, ನಾವು ಫೈಟೇ ಮಾಡಲ್ಲ ಅಂಥೇಳಿ. ಹಾಗಿರ್ಬೇಕಾದ್ರೆ ಅವ್ರ ಜೊತೆ ಒಂದು ರೋಚಕವಾದ ಫೈಟ್ ಕೊಟ್ಟಿರೋದಂಥ ಆನೆ ನಮ್ಮ ಕರಡಿ ಈಗ ಸೂಪರ್ ಆಗಿದ್ದಾನೆ. ನೋಡಿ, ಬೇರೆ ಎಲ್ಲ ಆನೆಗಳು ಪಕ್ಕದಲ್ಲೇ ನೀವು ಇರುತ್ತೆ. ಕಂಜನ್ ಆಗಿರ್ಬೋದು, ಪ್ರಶಾಂತ ಆಗಿರ್ಬೋದು, ಸೀಗೆ, ಮಾಸ್ತಿ, ನಮ್ಮ ಮೂಡಿಗೆರೆ ಅತಿ ಎತ್ತರದ ಆನೆ, ಸಾರಥಿ, ಎಲ್ಲ ಆನೆಗಳನ್ನ ನೀವು ನೋಡ್ಬೋದು. ಟೋಟಲ್ ಒಂದು 24ರಿಂದ ಒಂದು 27 ಆನೆಗಳು ನೀವು ದುಬಾರೆ ಆನೆ ಶಿಬಿರದಲ್ಲಿ ನೋಡ್ಬೋದು. ಹಾಗೆ ನೋಡಿ, ಅವನ ಜೊತೆ ಕರಡಿ ಫ್ಯಾನ್ಸ್ಗಳು ಎಷ್ಟು ಜನ ಅವನ ಜೊತೆ ಸೆಲ್ಫಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತೇಳಿ. ಆಮೇಲೆ ಅವನಿಗೆ ಫುಡ್ಡು ಸಹ ನೀವೇ ತಿನ್ನಿಸ್ಬೋದು. ಫುಡ್ಗೆ ಸಪ್ರೇಟ್ ಚಾರ್ಜಸ್ ಇರುತ್ತೆ, ಅದರಲ್ಲಿ ಫೀಡಿಂಗ್ ಸಹ ಮಾಡ್ಬೋದು ನೀವು. ತುಂಬ ಚೆನ್ನಾಗಿ ನಿಮಗೆ ಸ್ಪಂದಿಸ್ತಾನೆ. ಮುಂಚೆ ಇದ್ದದ್ದು ಕಂಪ್ಲೀಟ್ ಚೇಂಜ್ ಆಗಿದ್ದಾನೆ. ಹೇಗೆ ಈಗ ನಮ್ಮ ಅಪರಾಧಿಗಳು ಜೈಲಿಗೆ ಹೋದ್ಮೇಲೆ ಹೇಗೆ ಬದಲಾಗ್ತಾರೆ, ಹಾಗೆ ಕಂಪ್ಲೀಟ್ ಚೇಂಜ್ ಆಗಿದ್ದಾನೆ. ಒಂದು ಒಳ್ಳೆ ಫ್ಯೂಚರಲ್ಲಿ ಒಂದು ಒಳ್ಳೆ ಆನೆ ಆಗ್ತಾನೆ ಅಂತ ಹೇಳ್ಬೋದು. ನಮ್ಮ ಅಭಿಮನ್ಯು ಬಿಟ್ಟರೆ ಮುಂದಿನ ಸ್ಥಾನವನ್ನು ಯಾರು ತುಂಬ ಬಲ್ಲರು ಅಂದರೆ, ಇವಾಗ ತುಂಬ ಜನ ಇದ್ದಾರೆ. ಮಹೇಂದ್ರ ಇರ್ಬೋದು, ಅಥವಾ ನಮ್ಮ ಭೀಮ ಇರ್ಬೋದು, ಧನಂಜಯ, ಪ್ರಶಾಂತ ಎಲ್ಲ ಆನೆ ಇದ್ದಾರೆ. ಅವರೆಲ್ಲ ಆದ ನಂತರ ನಮ್ಮ ಬಬ್ರು ವಾಹನ ಅದರಲ್ಲಿ ಖಂಡಿತವಾಗಿ ಮುಂಚೂಣಿಯಲ್ಲಿ ಒಂದು ಪ್ರತಿಸ್ಪರ್ಧಿ ಅಂತಲೇ ಹೇಳ್ಬೋದು. ಇವಾಗ ನೋಡ್ಬೋದು, ಈಗ ಟ್ರೈನಿಂಗ್ ಪೀರಿಯಡ್ ಇರೋದ್ರಿಂದ ಅವನು ತುಂಬ ಸಣ್ಣ, ಅವನು ನೋಡಿ ಹೆಂಗಿದ್ದ ಆನೆ ಮೂಳೆಗಳೆಲ್ಲ ಕಾಣಿಸುವ ರೀತಿಯಲ್ಲಿ ಆಗಿದ್ದಾನೆ. ಇನ್ನೂ ಸ್ವಲ್ಪ ಟೈಮ್ ಬೇಕು, ಒಂದು 3-4 ವರ್ಷ ಟೈಮ್ ಸಿಕ್ಕಿದ್ರೆ ಒಂದೊಳ್ಳೆ ಫ್ಯೂಚರಲ್ಲಿ ಒಂದೊಳ್ಳೆ ಆನೆ ಆಗುವ ಎಲ್ಲ ಲಕ್ಷಣ ಇದೆ. ನೋಡ್ಬೋದು ನೀವು, ಅಭಿಮಾನಿಗಳು ಎಲ್ಲ ಅವನ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಳ್ಳೋಕ್ಕೆ ಸಾಲಾಗಿ ನಿಂತಿರ್ತಾರೆ. ಒಂದು ಟ್ರೈನಿಂಗ್ ಕೊಟ್ಟರೆ, ಟ್ರೈನಿಂಗ್ ಈಗ ಲಾರಿ ಹತ್ತಿ ಇಳಿಯೋ ಟ್ರೈನಿಂಗೆಲ್ಲ ಒಂದು 6 ತಿಂಗಳು ಏನು ಅವನು ಕ್ರಾಲಿಂದ ಹೊರ ತೆಗೆದು ಒಂದು 5-6 ತಿಂಗಳು ಆದ ನಂತರ ಎಲ್ಲ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ಅವಾಗಷ್ಟೇ ಅವನು ಹೊಸದಾಗಿ ಮಾವುತರು ಹೇಳೋ ಮಾತನ್ನೆಲ್ಲ ಕಲಿತಾ ಇರ್ತಾನೆ, ಕೇಳ್ತಾ ಇರ್ತಾನೆ. ಸೊ ಅದಕ್ಕಾಗಿ ಅವಾಗಿಂದನೇ ಅವನಿಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಹಂಗಾಗಿ ಇವಾಗ ಲಾರಿ ಹತ್ತಿ ಇಳಿಯೋ ಟ್ರೈನಿಂಗ್ ಎಲ್ಲ ನಡೆಸ್ತಿದೆ. ಆಮೇಲೆ ಪ್ರತಿದಿನ ಅವನಿಗೆ ಶಿಬಿರದಲ್ಲಿ ವಿಧವಾದ ಏನು ಸಿರಿಧಾನ್ಯ ಇದೆಲ್ಲ ಇದೆ,
ಒಂದು ಡಾಕ್ಟ್ರು ಸಜೆಸ್ಟ್ ಇವ್ರಿಗೆ 15 kg ಸಜೆಸ್ಟ್ ಮಾಡಿದ್ದಾರಂತೆ ನಮ್ಮ ಬಬ್ರುವಾಹನ್ಗೆ. ಅಂದರೆ ಅದೆಲ್ಲ ಹೆಂಗೆ ಅಂದರೆ ಒಂದೊಂದು ಆನೆ ಮೇಲೂ ಡಿಪೆಂಡ್ ಆಗುತ್ತೆ, ಒಂದೊಂದು ಆನೆಗೆ ಇಷ್ಟಿಷ್ಟು ಅಂಥೇಳಿ. ಇವಾಗ ನಾವು ಹೇಗೆ ಡಯಟ್ ಮಾಡುವವರು ಹೇಗೆ ಆಹಾರ ಪದ್ಧತಿ ಇರುತ್ತೋ ಸೇಮ್ ಆನೆಗಳಿಗೂ ಹಾಗೆ ಶಿಬಿರದಲ್ಲಿ ಒಂದು ಆಹಾರ ಪದ್ಧತಿ ಕೊಟ್ಟಿರ್ತಾರೆ ಡಾಕ್ಟ್ರು. ಸೊ ಅದೇ ರೀತಿಯಲ್ಲಿ ಅವ್ರಿಗೆ ಇಷ್ಟಿಷ್ಟು ಪ್ರಮಾಣದಲ್ಲಿ ಮಾತ್ರ ಆಹಾರವನ್ನು ನೀಡಬೇಕಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ನಮ್ಮ ಕರಡಿ ಬಬ್ರುವಾಹನನಿಗೂ 15 kg ದಿನಕ್ಕೆ ಸಿರಿಧಾನ್ಯಗಳು ಇದನ್ನೆಲ್ಲ ಕೊಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಹುಲ್ಲು ಅದನ್ನೆಲ್ಲ ಕೊಡ್ತಾರೆ. ಆಮೇಲೆ ಕಾಡಿಗೆ ಸಹ ಬಿಡ್ತಾರೆ. ಈಗ ನೀವು ದುಬಾರಿ ಶಿಬಿರಕ್ಕೆ ಹೋದರೆ ಬೆಳಿಗ್ಗೆ 8:30 ನಿಮಗೆ 11:30 12 ಗಂಟೆವರೆಗೂ ಅವಕಾಶ ಇರುತ್ತೆ. ಅದಾದ ನಂತರ ಮತ್ತೆ ನಿಮಗೆ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೂ ಅವಕಾಶ ಇರುತ್ತೆ. ಅಷ್ಟೊತ್ತು ನೀವು ಬಬ್ರುವಾಹನನ ಕ್ಯಾಂಪ್ನಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿ ಟ್ರೈನಿಂಗ್ ಪಡಿತಾ ಇದ್ದಾನೆ. ನೋಡ್ತಾ ಇರ್ಬೋದು, ತಮ್ಮ ಮಾವುತರು ಕಾವಾಡಿಗಳಿದ್ದಾರೆ ಹತ್ತಿಸ್ಕೊಂಡು ಇದು ಕರೆದು ಹೋಗೋ ಸಮಯ. ನೀವು 12:30ವರೆಗೂ ಅವನ್ನ ಆರಾಮಾಗಿ ನೋಡ್ಬೋದು. ಸೂಪರ್ ಆಗಿದ್ದಾನೆ. ಇನ್ನೂ ದಪ್ಪ ಆಗಬೇಕು, ಇನ್ನು ವೆಯ್ಟೆಲ್ಲ ತುಂಬಿಕೊಂಡ್ರೆ ನಮ್ಮ ಶ್ರೀಕಂಠ ಏನಿದೆ ಇದರ ದುಪ್ಪಟ್ಟು ಬೆಳೆಯೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಒಂದು ಫ್ಯೂಚರಲ್ಲಿ ಒಂದೊಳ್ಳೆ ಆನೆ ಆಗುವ ಎಲ್ಲ ಲಕ್ಷಣ ಇರುವ ನಮ್ಮ ಕರಡಿ ಆನೆ, ಅಭಿಮನ್ಯುಗೆ ಟಕ್ಕರ್ ಕೊಟ್ಟಂಥ ಆನೆ. ಸೊ ನೋಡ್ತಾ ಇರ್ಬೋದು, ಇವನು ಫ್ಯೂಚರಲ್ಲಿ ಒಳ್ಳೆಯದಾಗಲಿ, ಇವನು ಎಲ್ಲ ಕಾರ್ಯಾಚರಣೆಯಲ್ಲಿ ಭಾಗವಹಿಸಲಿ, ಇವನಿಗೆ ದೇವರು ಆರೋಗ್ಯ ಕೊಡಲಿ ಎಂದು ಆಶಿಸೋಣ. ಈ ಮೂಲಕ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.